ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಹೊಸ ವರ್ಷದ ಯುಗಾದಿ ಶುಭಾಶಯಗಳು 2025. ಹೀಗೆ ಈ ವರ್ಷದ ಭವಿಷ್ಯ ಒಂದೊಂದು ರಾಶಿಗೆ ನಾವು ಮಾತಾಡ್ಕೊಂಡ್ಬರ್ತೀವಿ. ಹೀಗೆ ಮಾತಾಡೋ ರಾಶಿ ಯಾವುದಂದ್ರೆ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿ ಎಲ್ಲರೂ ರೆಡಿಯಾಗಿರ್ತೀರ, ಏನಪ್ಪ ಏನೋ ಒಳ್ಳೆಯ ವಿಷಯ ಹೇಳ್ತಾರಂತ. ಎಸ್, ಯಾಕಂದರೆ ಅಷ್ಟಮ ಶನಿಯಲ್ಲಿ ನೀವು ಬಿದ್ದಿರೋ ಕಷ್ಟಗಳು ಹೇಳ್ಕೊಳಕ್ಕಾಗಲ್ಲ. ತುಂಬ ಜನ ಕಣ್ಣಲ್ಲಿ ನೀರು ಬದ್ದಿರೋ ಥರ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ಪ್ರಾಬ್ಲಮ್ ಆಲ್ ಡೈರೆಕ್ಷನ್, ಎಲ್ಲ ಕಡೆ ಪ್ರಾಬ್ಲಮ್ ಅಲ್ಲೋದು ಒಂದು ಬಾಕಿ, ಸ್ವಲ್ಪ ಜನ ಹತ್ತಿರ್ತೀರ. ಸೊ ಇಂಥ ಸಿಚುವೇಶನ್ ಇರೋರು ಈ ಕರ್ಕಾಟಕ ರಾಶಿನವರು. ಎಲ್ಲ ಕಡೆ ಪ್ರಾಬ್ಲಮ್, ತುಂಬ ಇಂಪಾರ್ಟೆಂಟ್ ವಿಷಯ, ತುಂಬ ಜನನೇ ಕಳ್ಕೊಂಡ್ಬಿಟ್ಟಿರ್ತೀರ. ದೊಡ್ಡ ಫ್ಯಾಮಿಲಿಯಲ್ಲಿ ಯಾರಾದ್ರು ಸ್ವಲ್ಪ ಕಳ್ಕೊಂಡ್ಬಿಟ್ಟಿರ್ತೀರ. ಅಂಥ ವಿಷಯದ ಎಲ್ಲ ವಿಷಯದಲ್ಲಿನೂ ಪ್ರಾಬ್ಲಮ್ಗಳು ಫೇಸ್ ಮಾಡಿರೋ ರಾಶಿ ಅಂದರೆ ಈ ಕರ್ಕಾಟಕ ರಾಶಿ. ಗೊತ್ತಾಗ್ತವೆ, ಎಲ್ರೂ ಫೀಲ್ ಮಾಡಿರ್ಬೇಕು. ಸ್ವಲ್ಪ ಜನಕ್ಕೆ ದಶಾಭಕ್ತಿ ಚೆನ್ನಾಗಿರೋರು, ಲಗ್ನ ಸ್ಟ್ರಾಂಗ್ ಇರೋರ್ಗೆ ಸ್ವಲ್ಪ ಕಡಿಮೆ ಇರ್ಬೋದು. ಅದರ್ವೈಸ್ 90% ಆಫ್ ಪೀಪಲ್ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ನೀವು ಯಾವ ಕರ್ಕಾಟಕದಲ್ಲಿ ಚೆಕ್ ಮಾಡಿ. ಜಾಬಲ್ಲಿ ತೊಂದರೆ, ಫ್ಯಾಮಿಲಿ ವಿಷಯದಲ್ಲಿ ತೊಂದರೆ, ಆಮೇಲೆ ಮೆಂಟಲಿ ಡಿಸ್ಟರ್ಬೆನ್ಸ್. ಸ್ವಲ್ಪ ಜನ ಮಾತ್ರೆ ತಗೊಳ್ಳೋರಲ್ಲಿ ಹೋಗಿದ್ದಾರೆ, ಸೈಕಾಲಜಿ ಪ್ರಾಬ್ಲಮ್ ತುಂಬ ಫೇಸ್ ಮಾಡಿದ್ದಾರೆ. ಸೊ ಇಂಥ ವಿಷಯ ಎಲ್ಲ ಫೇಸ್ ಮಾಡಿದಕ್ಕೆ ಟೈಮ್ ಯಾವಾಗ ಒಳ್ಳೆ ಟೈಮ್ ಬರ್ತದೆ, ಈಗಲಾಗಿ ನೀವು ಎಕ್ಸ್ಪೆಕ್ಟ್ ಮಾಡೋ ವಿಷಯಕ್ಕೆ ನಾ ಹೇಳೋದು ಆನ್ಸರ್ ಅಂದರೆ ಎಸ್. ಫಸ್ಟ್ ಆಫ್ ಆಲ್ ನೀವು ಅಷ್ಟಮ ಶನಿಲಿಂದ ಬಿಡುಗಡೆ ಮಾಡ್ತೀರಿ, ಅಲ್ಲಿಂದ ರಿಲೀಫ್ ಸಿಗ್ತವೆ. ಅಷ್ಟಮ ಶನಿ ಅಂದರೆ ಎಲ್ಲರೂ ಅಲ್ಲಾಡಿಸ್ಬಿಟ್ಟಿರ್ತವೆ. ಸೊ ಇಂಥ ವಿಷಯನೇ ಫಸ್ಟ್ ಗುಡ್ ನ್ಯೂಸ್. ಈ ಉಗಾದಿ ಆನ್ವರ್ಡ್ಸ್ ನಿಮಗೆ ಅಷ್ಟಮ ಶನಿಲಿಂದ ನೀವು ಆಚೆ ಬರ್ತೀರಿ. ನೋಡಿ, ಶನಿ ಮಹಾತ್ಮ ನಮ್ದು ಯುಗಾದಿ ಬರೋದು 30ನೇ ತಾರೀಕು ಮಾರ್ಚ್ ತಿಂಗಳು 2025. ಒಂದು ದಿವಸಕ್ಕೆ ಮುಂಚೆನೆ ಶನಿ ಮಹಾತ್ಮ ಕುಂಭರಾಶಿ 8ನೇ ಮನೆಯಿಂದ 9ನೇ ಮನೆಗೆ ಸಂಚಾರ ಮಾಡಿಬಿಡ್ತಾರೆ. ಸೊ ಆವತ್ತಿಂದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ನಿಮ್ದು ರಿಲೀಫ್. ಅದ್ರ ಬಗ್ಗೆ ಸಡನ್ ಆಗಿ ಚೇಂಜ್ ಆಗಿದೆಯಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಒಂದೊಂದು ಪ್ರಾಬ್ಲಮ್ ನೀವು ಔಟ್ಚ ಬರ್ತೀರಾ. ಇದಕ್ಕಂತೂ ಈ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂದರೆ ಕರ್ಕಾಟಕ ರಾಶಿಗೆ 9ನೇ ರಾಶಿ ಅಥವಾ ನೀರು ರಾಶಿ ಯಾರು? ಈ ಮೀನರಾಶಿ. ಈ ಮೀನರಾಶಿನಲ್ಲಿ ಪಂಚಗ್ರಹ ಯೋಗ ಕ್ರಿಯೇಟ್ ಆಗಿದೆ. 5 ಗ್ರಹಗಳು ಸೇರಿ ಕ್ರಿಯೇಟ್ ಮಾಡಿರೋ ಯೋಗ ಅಂದರೆ ಈ ಪಂಚಗ್ರಹ ಯೋಗ. ಯಾವ್ದು? ಸೂರ್ಯ ಅಲ್ಲಿದ್ದಾರೆ, ಬುಧ ಇದ್ದಾರೆ, ಶುಕ್ರ ಇದ್ದಾರೆ, ಮತ್ತು ರಾಹು ಅಲ್ಲಿ ಇರ್ತಾರೆ. ಒಂದು ದಿವಸಕ್ಕೆ ಮುಂಚೆ ಶನಿ ಮಹಾತ್ಮ ಅಲ್ಲಿ ಹೋಗಿರ್ತಾರೆ. ಫಸ್ಟ್ ಅಷ್ಟಮ ಶನಿಯಿಂದ ರಿಲೀಫ್, ಅದೇ ದೊಡ್ಡ ನಿಮಗೆ ಗುಡ್ ರಿಸಲ್ಟ್ ಹೇಳ್ಕೋಬಹುದು. ರಾಹು ತಿರುಗಿ ಬರ್ತಾರೆ. ರಾಹು ತೊಂದರೆ ಎಫೆಕ್ಟ್ ಅದು ಬೇರೆ ಥರ. ನಿಮ್ಗೆ ತುಂಬ ಕಷ್ಟದಲ್ಲಿ ನೀವಿದ್ರೆ ಮೇ ತಿಂಗಳು 18ನೇ ತಾರೀಕು ರಾಹು ಟ್ರಾನ್ಸಿಟ್ ಇರ್ತವೆ. ತುಂಬ ಕಷ್ಟ ಫೇಸ್ ಮಾಡಿದ್ರೆ ಟೋಟಲ್ ರಿಲೀಫ್ ಕೊಡೋದು ಈ ರಾಹು ಪ್ಲಾನೆಟ್. ಆದರೆ ಸ್ವಲ್ಪ ವಿಷಯ ರಾಹು ಪ್ಲಾನೆಟ್ ನೆಗೆಟಿವ್ ಕೊಡ್ತವೆ. ಬಟ್ ಇವಾಗ ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ಇದ್ದಿದ್ದರೆ ನಿಮ್ಗೆ ಪ್ರಾಬ್ಲಮ್ ಎಲ್ಲ ರಿಲೀಫ್ ಕೊಡ್ತಾರೆ. ಆಲ್ರೆಡಿ ನಾವು ಪ್ರಾಬ್ಲಮ್ ಇಲ್ಲ ಸರ್, ಪರ್ಫೆಕ್ಟಾಗಿ ಯಾರಾಗಿದ್ದಾರೆ ಅವ್ರು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾರೆ. ಸೊ ರಾಹು ಬಂದರೆ ಪಾಸಿಟಿವ್ ನೆಗೆಟಿವ್ ಮಾಡ್ತಾರೆ, ನೆಗೆಟಿವ್ ಪಾಸಿಟಿವ್ ಮಾಡ್ತಾರೆ. ಇದೇ ರಾಹು ಎಫೆಕ್ಟ್. ಇದು ಇಮ್ಮಿಡಿಯೇಟ್ ಆಗಿ 1-1.5 ತಿಂಗಳಲ್ಲಿ ಆಗೋ ಒಂದು ಚೇಂಜಸ್. ಸೊ ಶನಿ ಮಗ ಫಸ್ಟ್ ಹೋದ್ರೆ 9ನೇ ಮನೆಗೆ ಶನಿ ಹೋದ್ರೆ ಇಷ್ಟು ದಿವಸ ನಿಮಗೆ ಕಷ್ಟ ಬಿಡಿಸಿರೋರ್ಗೆಲ್ಲ ಡಬಲ್ ಆಗಿ ಹೆಚ್ಚಾಗಿ ಕೊಡೋ ಸಿಚುವೇಶನ್ ತುಂಬ ಚೆನ್ನಾಗಿರ್ತವೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಹೀಗೆ ವೃಷಭ ರಾಶಿನಲ್ಲಿ ಇರೋ ಗುರು 12ನೇ ರಾಶಿ ಮಿಥುನ ರಾಶಿಗೆ ಬರ್ತಾರೆ. ಅದೇ ಥರ ಶನಿ ಮಹಾತ್ಮ ಆಲ್ರೆಡಿ ಹೇಳಿದ್ದೀನಿ, ಮಾರ್ಚ್ ತಿಂಗಳಲ್ಲಿ 29ನೇ ತಾರೀಕು ಮೀನರಾಶಿಗೆ ಹೋಗುತ್ತಾರೆ. ರಾಹು ಮತ್ತು ಕೇತು ಮೇ ತಿಂಗಳು 12ನೇ ತಾರೀಕು ಸಂಚಾರ ಮಾಡ್ತಾರೆ. ಈ ವಿಷಯನೇ ಮೇಜರ್ ಚೇಂಜಸ್. ತಿಂಗಳು ಆಗೋ ಪ್ಲಾನೆಟ್ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಕೊಡ್ತವೆ. ಅದು ಸ್ವಲ್ಪ ಇರಲಿ, ಅದು ಅಷ್ಟೊಂದು ಲೆಕ್ಕಕ್ಕೆ ತಗೊಳಕ್ಕಂತೂ ಈ ವರ್ಷ ಕಟ್ಲು ಹೋಗ್ತವೆ ನೋಡಿ. ಇಯರ್ಲಿ ಪ್ಲಾನೆಟ್ ಹೇಳ್ತೀವಿ.
ಈ ಸಂಚಾರಿಗಳು ನಾವು ಇಂಪಾರ್ಟೆನ್ಸ್ ತಗೊಂಡು ಈ ಫಲ ನೋಡ್ಕೋಬೇಕಾದ್ರೆ ಒಂದೊಂದಾಗಿ ಈ ಫಲ ಹೀಗಿರ್ತವೆ. ಹೇಳ್ತೀನಿ ನೋಡಿ. ದೊಡ್ಡ ರಿಲೀಫ್, ಅಷ್ಟಮ ಶನಿ ತೊಂದರೆಯಿಂದ ಆಚೆ ಬರ್ತೀರಿ. ಯಾವ್ದಾದ್ರು ದೊಡ್ಡ ದೊಡ್ಡ ಪ್ರಾಬ್ಲಮ್ ಇತ್ತೋ ಎಲ್ಲ ಪ್ರಾಬ್ಲಮು ನಿಮ್ಗೆ ರಿಲೀಫ್ ಸಿಗ್ತವೆ. ತುಂಬ ಮೆಂಟಲ್ ಸ್ಟ್ರೆಸ್, ಆಮೇಲೆ ಮೆಂಟಲಿ ಅದು ಮಾಡುವ ಇದು ಮಾಡುವ ಸಂಚಲ ಜಾಸ್ತಿ ಇರ್ತವೆ. ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿರೋದಿಲ್ಲ. ಅಂತ ವಿಷಯಕ್ಕೆ ಕ್ಲಿಯರೆನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಒಂದು ವಿಷಯ, ಲವ್ ಬ್ರೇಕಪ್ ಆಗಕ್ಕೆ ಚಾನ್ಸಸ್ ಆಲ್ರೆಡಿ ಆಗಿರ್ಬೇಕು. ಆ ಥರ ಆಗಿಲ್ಲ ಅಂದ್ರೆ ಆಗೋ ಚಾನ್ಸಸ್ ಇದೆಯಾ. ಬಟ್ ತುಂಬಾ ನೀವು ಯಾರು ನಂಬಿದ್ರೋ ಒಂದು ನಂಬಿಕೆ ದ್ರೋಗ ಅಂತ ಒಂದು ಸಿಚುವೇಶನ್ ಕಂಡು ಬರುತ್ತವೆ. ಆಮೇಲೆ ಅಜ್ಜಿ ಅಜ್ಜ ಈ ಫ್ಯಾಮಿಲಿ ಇದ್ರೇನೆ ಸ್ವಲ್ಪ ಅವರು ಏನೋ ತೊಂದರೆ ಆಗಿರ್ಬೋದು, ನೀವು ಕಳ್ಕೊಂಡಿರ್ಬೋದು. ಆದರೆ ಇದರಲ್ಲಿ ವಿಷಯದಲ್ಲಿಂದ ಸ್ವಲ್ಪ ನೆಮ್ಮದಿ ಇವಾಗ ಸರಿಮಗಾತ್ಮ ಕೊಡ್ತಾ ಇದ್ದಾರೆ. ಮದುವೆ ವಿಚಾರ ಅಂದರೆ ಎಸ್, ಮ್ಯಾರೇಜ್ ವಿಷಯ ಪ್ಲಾನ್ ಮಾಡ್ಬೋದು, ಪಾಸಿಟಿವ್ ಇದೆಯೇ. ಮಕ್ಕಳು ಮಾಡ್ಕೋಬೇಕಾದ್ರೂ ಆ ವಿಷಯನೂ ಥಿಂಕ್ ಮಾಡ್ಕೋಬೋದು, ಚಾನ್ಸಸ್ ಚೆನ್ನಾಗಿದೆ. ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಸಪ್ರೇಷನ್ ಆಗಿದ್ದೀವಿ ಅಂದರೆ ಸ್ವಲ್ಪ ಸೇರಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ. ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಸಿಚುವೇಶನ್ ಇರ್ತವೆ. ಅದು ಮಾಡೋದು ಒಳ್ಳೆ ವಿಧಾನ. ಬಾಂಡೇಜ್ ಹಸ್ಬೆಂಡ್ ವೈಫ್ ಒಳಗಡೆ ಕ್ರಿಯೇಟ್ ಮಾಡ್ತವೆ. ಮೇನ್ಲಿ ಫಾರಿನ್ ಟ್ರಾವೆಲ್ ಇಲ್ಲ ಫಾರಿನ್ ಸ್ಟೇಟ್ ಒಳ್ಳೆ ಒಳ್ಳೆ ಪ್ಲೇಸಕ್ಕೆ ಟ್ರಾವೆಲ್ ಮಾಡ್ಕೊಂಡು ಬರೋಕ್ಕೆ ಚಾನ್ಸಸ್ ಪರಿಹಾರವಾಗಿ ನೀವು ತಗೋಬಹುದು. ಟ್ರಾವೆಲ್ ಮಾಡೋದು ಉತ್ತಮ. ಫೈನಾನ್ಷಿಯಲ್ ರಿಲೇಟೆಡ್ ವಿಷಯ ತುಂಬ ಚೆನ್ನಾಗಿ ಬರುತ್ತವೆ, ಪಾಸಿಟಿವ್ ಆಗ್ಬೋದು. ಬಟ್ ಆದರೆ ಈ ತಂದೆಗೆ ಏನಾದರೂ ಹೆಲ್ತ್ ಇಶ್ಯೂ ಬಂದರೆ ಇಮಿಡಿಯೇಟಾಗಿ ಕೇರ್ ತಗೋಬೇಕಾಗತ್ತೆ. ಅಷ್ಟಮ ಶನಿ ಇಷ್ಟು ದಿವಸ ತಂದೆಗೆ ತೊಂದರೆ ಕೊಟ್ಟಿರುತ್ತೆ. ಬಟ್ ಸ್ವಲ್ಪ ಈ ಹಾಸ್ಪಿಟಲ್ ರಿಲೇಟೆಡ್ ವಿಷಯದಲ್ಲಿ ಸ್ಟಿಲ್ ಕಂಟಿನ್ಯೂ ಆಗ್ತವೆ, ಅದು ನೋಡ್ಕೊಳ್ಳೋ ವಿಷಯ. ಸಿಸ್ಟರ್ಸ್ ಬ್ರದರ್ಸ್ ವಿಷಯದಲ್ಲಿ ತೊಂದರೆ ಇತ್ತಂದರೆ ಅವ್ರ ವಿಷಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಅವ್ರಿಗೆ ಬರ್ಬೋದು, ಚಾನ್ಸಸ್ ಕಂಡು ಬರ್ತವೆ. ಹೈಯರ್ ಅಫಿಷಿಯಲ್ಸ್ ಸಪೋರ್ಟ್ ಕೆಲಸದಲ್ಲಿರೋಕ್ಕೂ ತುಂಬ ಚೆನ್ನಾಗಿರ್ತವೆ. ಚಾನ್ಸಸ್ ಏನಪ್ಪ ಅಂದರೆ ಪ್ರಮೋಷನ್ ಸಿಕ್ಕಕ್ಕೆ ಒಳ್ಳೆ ಚಾನ್ಸಸ್. ಯಾಕಂದ್ರೆ 9ನೇ ಮನೆಯಲ್ಲಿ ಇರೋದು ಪಂಚಕರ್ಗಗಳು ಆಲ್ರೆಡಿ ಪ್ರಮೋಷನ್ ಬರೋ ಥರ ಇರ್ತವೆ, ಡೆಫಿನೆಟಾಗಿ ಬಂದಿರೋದು ಕೂಡ ಇಮಿಡಿಯೇಟ್ ಆಗಿ ಸಿಕ್ಕೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಸೊ ಯಾರು ಪ್ರಾಜೆಕ್ಟ್ ಇದ್ದೀರೋ, ವರ್ಕಿಂಗ್ ಕಂಡೀಷನ್ ಇದ್ದೀರೋ, ಪ್ರಮೋಷನ್ ತುಂಬ ಚೆನ್ನಾಗಿ ಆಗಿ ಬರುತ್ತವೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಹಸ್ಬೆಂಡ್ ವೈಫ್ ಜೊತೆ ಸ್ವಲ್ಪ ಜಗಳಗಳು ಬರ್ಬೋದು, ಅದು ಒಂದು ಚಾನ್ಸಸ್ ಇರ್ತವೆ. ಒಂದು ಫಾರಿನ್ ಟ್ರಾವೆಲ್, ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಬಾಂಡೇಜ್ ಕ್ರಿಯೇಟ್ ಆಗ್ಬೋದು. ಎಮೋಷ್ನಲ್ ಆಗಿ ಇಬ್ಬರಿಗೂ ಒಂಥರ ಕೋಪ ತಾಪ ಎಲ್ಲ ಕಮ್ಮಿಯಾಗಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗ್ತವೆ. ಸ್ವಲ್ಪ ನೀರಿನ ವಿಷಯ, ಬೇರೆ ವಿಷಯದಲ್ಲಿ ಇನ್ಫೆಕ್ಷನ್ ಅಂದರೆ ಬೇಗ ಫಾಸ್ಟಾಗಿ ಬರುತ್ತವೆ, ಸ್ವಲ್ಪ ಕೇರ್ ತಗೋಬೇಕಾಗುತ್ತವೆ. ಬಾಡಿ ವಿಷಯದಲ್ಲಿ, ಹೆಲ್ತ್ ವಿಷಯದಲ್ಲಿ ವೆಯ್ಟ್ ಪುಟಪ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತವೆ. ಸೊ ಇಮ್ಮಿಡಿಯೇಟ್ ಆಗಿ ಎಕ್ಸಸೈಸ್, ಯೋಗ, ವಾಕಿಂಗ್ ಅಂತ ವಿಷಯ ಪ್ಲಾನ್ ಮಾಡೋದು ಒಂದು ಪ್ರಿಕಾಷನರಿ ಮೆಷರ್ ಆಗಿ ಪ್ಲಾನ್ ಮಾಡ್ಕೋಬಹುದು. ಆಮೇಲೆ ಫಸ್ಟೇ ಹೇಳಿರೋ ಥರ 9 ಗ್ರಹ ಯೋಗದಲ್ಲಿ ಏನೇನು ಇಂಪಾರ್ಟೆಂಟ್ ಆಗ್ಬೋದು ಅಂದರೆ ಬಿಸ್ನೆಸ್ ಚೇಂಜಸ್ ಆಗೋಕ್ಕೆ ತುಂಬ ಚಾನ್ಸಸ್ ಚೆನ್ನಾಗಿರ್ತವೆ. ಈಗ ಇಷ್ಟು ದಿವಸ ಕಾಂಟ್ರಾಕ್ಟ್ ಮಾಡಿರ್ತಾರೆ, ನಾ ಬಿಲ್ಡರ್ ಆಗ್ತೀನಿ ಅಂದರೆ ಮಾಡ್ಬೋದು. ಇಲ್ಲ ನಾ ಬಿಲ್ಡರ್ ಆಗಿ ಇದ್ದೀನಿ, ಆಲ್ರೆಡಿ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂದರೆ ಅದೇ ಬಿಟ್ಬಿಟ್ಟು ಬೇರೆ ಥರ ಬಿಸ್ನೆಸ್ ಶುರು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತವೆ. ಸ್ಪಿರಿಚುವಲ್ ಟೂರ್ ಚಾನ್ಸಸ್ ಚೆನ್ನಾಗಿದೆ, ಫಾರಿನ್ ಟ್ರಾವೆಲ್ ಮಾಡ್ಬೋದು. ಫಾರಿನ್ ರಿಲೇಟೆಡ್ ಮನಿ ಇನ್ಕಮ್ ಬರಬೇಕಾದ್ರೆ ಬರೋ ಥರ ಚೆನ್ನಾಗಿದೆಯೇ. ಬಟ್ ನಿದ್ರೆ ಮಾತ್ರ ಸ್ವಲ್ಪ ಕೆಟ್ಟೋಗ್ತವೆ. ಅದಕ್ಕೇನೋ ಯೋಗ ಮತ್ತು ಏನೋ ವಿಷಯ ಧ್ಯಾನ ಮಾಡಿಕೊಂಡು ನೈಟ್ ನಿದ್ದೆ ಬರೋ ವಿಷಯನೇ ಕಂಟ್ರೋಲ್ ಮಾಡೋದು ಉತ್ತಮ. 12ನೇ ಮನೆಯಲ್ಲಿ ಗುರು ಇರೋದು ಶುಭ ಖರ್ಚುಗಳು ಜಾಸ್ತಿ ಇರ್ತವೆ. ಒಳ್ಳೆ ವಿಷಯಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ. ದೊಡ್ಡ ಖರ್ಚು ಅಂತ ಆಗ್ತವೆ, ಒಳ್ಳೆ ವಿಷಯಕ್ಕೆ ಪ್ಲಾನ್ ಮಾಡಿದ್ರೆ
ಶುಭ ಖರ್ಚು ಮಾಡ್ಕೋಬೋದು. ಇಲ್ಲಾಂದರೆ ಅನ್ವಾಂಟೆಡ್ ಬೇರೆ ವಿಷಯದಲ್ಲಿ ನೆಗೆಟಿವ್ ವಿಷಯದಲ್ಲಿ ಪ್ಲ್ಯಾನ್ ಮಾಡಿದ್ರೆ ಜಾಸ್ತಿ ಖರ್ಚಾಗಿ ಅನ್ಕಂಟ್ರೋಲಬಲ್ ಆಗಿಬಿಡುತ್ತವೆ. ಅದೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡಬೇಕು. 3ರಲ್ಲಿ ಇರೋ ಕೇತು ಈಗ 2ನೇ ಮನೆಗೆ ಬರ್ತಾರೆ. ಸೊ ದುಡ್ಡು ಹಣಕಾಸು ವಿಷಯದಲ್ಲಿ, ಆಮೇಲೆ ಲ್ಯಾಂಡ್ ಪ್ರಾಪರ್ಟಿ ವಿಷಯದಲ್ಲಿ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. 9ರ ಶನಿ ಸ್ವಲ್ಪ ಮನಸ್ಸು ಸಂಬಂಧಪಟ್ಟ ವಿಷಯದಲ್ಲಿ ಕನ್ಫ್ಯೂಷನ್ಸ್, ಸ್ಟ್ರಗಲ್ ಒಂಥರ ಬರ್ಬೋದು. ಸ್ವಲ್ಪ ಖರ್ಚುಗಳು ಇರ್ತವೆ. 8ನೇ ಮನೆಯಲ್ಲಿ ರಾಹು ಸ್ವಲ್ಪ ಎಂಥ ತೊಂದರೆ ಕೊಡ್ತೀವಿ ಅಂದರೆ, ರಿಲೇಟಿವ್ಸ್ ಇರ್ತಾರೆ ನೋಡಿ ಸರ್, ಅವ್ರಿಗೆ ಬಿಟ್ಬಿಟ್ಟು ಸ್ವಲ್ಪ ದೂರ ದೇಶ, ಒಂಥರ ಫಾರಿನ್, ಬೇರೆ ಕಂಟ್ರಿ ಅಂತ ಹೋಗೋ ಚಾನ್ಸಸ್ ಜಾಸ್ತಿ ಬರುತ್ತವೆ. ಇದೇ ಓವರಾಲ್ ಪ್ರಾಸ್ಪೆಕ್ಟ್ಸ್. ಬಟ್ ಲಾಸ್ಟ್ ಇಯರ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿದ್ದೀರೋ ಅಂಥ ಪ್ರಾಬ್ಲಮೆಲ್ಲ ನೀವು ಮರ್ತ್ಬಿಟ್ಟು ಒಳ್ಳೆ ಪಾಸಿಟಿವ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿದರೆ ಇದು ತುಂಬ ಒಳ್ಳೆ ಟೈಮಾಗಿ ವರ್ಕೌಟ್ ಆಗುತ್ತೆ. ಒಳ್ಳೆಯದು, ಶುಭವಾಗಿ ಆಗಲಿ. ನಮಸ್ಕಾರ.